ಹಾಯ್ ಹಲೋ ನಮಸ್ಕಾರ ಕಣ್ರಿ. ನಾನು ಬೆಂಗಳೂರಿಗೆ ಬಂದು ಒಂದೂವರೆ ವರ್ಷ ಮೇಲಾಯಿತು. ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ನನಗೆ ತಿಳಿತಕ್ಕಂಥ ಮಾಹಿತಿನ ಅಪ್ಲೋಡ್ ಮಾಡಿ ನನ್ನಿಂದ ಜನರಿಗೆ ಆಗಲಿ ಇಲ್ಲ ನನ್ನ ಜ್ಞಾನಕ್ಕೋಸ್ಕರ ಆಗಲಿ ಒಂದು ಒಳ್ಳೆಯದಾಗಲಿ ಅಂತ ಇವತ್ತಿನಿಂದ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೇನೆ. ಹಂಗಾಗಿ ನನಗೆ ತಿಳಿದಂಥ ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಜನರು ದುಡಿಮೆ ದುಡಿಮೆ ಅಂತ ಬೆಂಗಳೂರಿಗೆ ಎಲ್ಲಿ ಯಾವ ರಾಷ್ಟ್ರದಿಂದ ಬರ್ತಾರೋ, ದೇಶದಿಂದ ಬರ್ತಾರೋ, ಯಾವ ರಾಜ್ಯದಿಂದ ಬರ್ತಾರೋ, ಯಾವ ಜಿಲ್ಲೆಯಿಂದ ಬರ್ತಾರೋ, ಯಾವ ತಾಲೂಕಿಂದ ಬರ್ತಾರೋ ಗೊತ್ತಿಲ್ಲ ಕಣ್ರಿ. ಜನರು 24x7 ದುಡಿತಾನೆ ಇರ್ತಾರೆ ಬೆಂಗಳೂರಲ್ಲಿ. ದುಡ್ಡಿದ್ರೆ ಎಲ್ಲ, ಇಲ್ಲಾಂದರೆ ಬೇರೆ ಏನಿಲ್ಲ. ಹಂಗಾಗಿ ದುಡಿಮೆ ಇಲ್ಲಾಂದರೆ ಯಾರು ಸಹ ಮಾತಾಡ್ಸಲ್ಲ, ದುಡ್ಡು ಇಲ್ಲಾಂದರೆ ಯಾರು ಸಹ ಮಾತಾಡ್ಸಲ್ಲ. ಹಂಗಾಗಿ ಈ ಟ್ರಾಫಿಕ್ ಜಾಮಲ್ಲಿ ದುಡ್ಡಿಗೋಸ್ಕರ ತಮ್ಮ ಕಮಿಟ್ಮೆಂಟ್ಗೋಸ್ಕರ ಜೀವನ ನಡೆಸೋಕ್ಕೆ ಜನರು ಬೆಂಬಿಡದೆ ಜಿಂಕೆ ಥರ ಓಡ್ತಾ ಇರ್ತಾರೆ ಕಣ್ರಿ. ನನಗೂ ಒಂದೂವರೆ ವರ್ಷದಲ್ಲಿ ನೋಡ್ತಾ ಇದ್ದೀನಿ ಈ ಟ್ರಾಫಿಕ್ ಜಾಮನ್ನು ತುಂಬಾ ಜನರಿಗೆ ಚಿತ್ರಹಿಂಸೆ ಕೊಡ್ತದೆ. ಹಂಗಾಗಿ ಜನರು ಪಾಪ ಆದರೂ ಸಹ ಬೆಂಗಳೂರಲ್ಲಿ ಇಷ್ಟು ವೆಹಿಕಲ್ಸ್ಗಳು ಓಡಾಡ್ತಾಯಿದ್ರು ಅಷ್ಟೇ ಸ್ಟ್ರಿಕ್ಟಾಗಿ ಈ ಗಿಡ ಮರಗಳನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಏರ್ ಪೊಲ್ಯೂಷನ್ ಆಗಲ್ಲ. ಹಂಗಾಗಿ ಗಿಡ ಮರಗಳು ಸಹ ಬೆಂಗಳೂರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಜನರಿಗೆ ಮತ್ತು ಗಾಡಿ ಓಡಾಟಕ್ಕೆ ಏರ್ ಪೊಲ್ಯೂಷನ್ಗೆ ಮತ್ತೊಂದು ಇನ್ನೊಂದು ಕೊಡುಗೆ ಆಗಿದೆ ಈ ಪರಿಸರ ನೈಸರ್ಗಿಕ ಮರಗಳನ್ನು ಸಹ ಫಾರೆಸ್ಟ್ ಅವರು ತುಂಬ ಸ್ಟ್ರಿಕ್ಟ್ಲಿ, ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಮರ್ಡರ್ ಮಾಡಿದಂಗೆ ಒಂದು ಮರ ಕಟ್ ಮಾಡಿದರೆ ಅಷ್ಟು ಸ್ಟ್ರಿಕ್ಟಾಗಿ BBMP ಈ ಮರಗಳ ಬಗ್ಗೆ ಅಷ್ಟು ಕಾಳಜಿಯನ್ನು ವಹಿಸ್ತದೆ. ಒಂದು ಮರ ಕಟ್ ಮಾಡಿದರೆ ಒಬ್ಬ ಮನುಷ್ಯನನ್ನು ಮರ್ಡರ್ ಮಾಡಿದಂಗೆ. ಹಂಗಾಗಿ ಇಲ್ಲಿ ಇರ್ತಕ್ಕಂಥ ಈ ಜನರ ಓಡಾಟ, ಈ ನಡೆ ನುಡಿ ಆಚಾರ ವಿಚಾರ, ಬೆಂಗಳೂರು ಅನ್ನೋದು ಒಂದು ಸುಂದರವಾದ ನಗರ ಅಂತ ಹೇಳ್ಬೋದು. ಯಾಕಂದರೆ ಈ ಬೆಂಗಳೂರಲ್ಲಿ ಓಡ್ತಾ ಓಡ್ತಾ ನಡೀತಾ ತಮ್ಮ ಆಸೆ ಆಕಾಂಕ್ಷೆಗಳು ಬಯಕೆ, ತನ್ನ ಫ್ಯಾಮ್ಲಿ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಜ್ಜ ಅಪ್ಪ ಅಮ್ಮ ಈ ಎಲ್ಲರಿಗೋಸ್ಕರ ದುಡಿತಾರೆ ಬೆಂಬಿಡದೆ ಓಡ್ತಾ ಜೀವನ ಸಾರ್ಥಕ ಅಂತೂ ಹೋಗೋಷ್ಟರಲ್ಲಿ ಹೆಚ್ಚು ಕಡಿಮೆ 40 ವರ್ಷ 50 ವರ್ಷ ಕಳೆದೇ ಹೋಗಿರುತ್ತೆ. ಹಂಗಾಗಿ ಈ ದುಡಿಮೆಗೋಸ್ಕರ ಇಟ್ಕೊಂಡು ದುಡಿಮೆನೂ ಮಾಡಬೇಕು. ಮನುಷ್ಯನಾಗಿ ಹುಟ್ಟೋದು ಒಂದು ಜನ್ಮ. ಹುಟ್ಟೋದ್ರಲ್ಲಿ ಅವನಿಗೆ ಏನೇನು ಅವಶ್ಯಕತೆಗಳು ಬೇಕು, ಏನೇನು ಬೇಡ ಅನ್ನೋದು ಸಹ ತನ್ನನ್ನು ಅರಿತುಕೊಂಡು ತನ್ನ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸ್ಬೇಕು. ಯಾಕಂದರೆ ಬರೇ ದುಡ್ಡಿನ ವ್ಯಾಮೋಹದ ಮುಂದೆ ಹೋದರೆ ತನ್ನ ಜೀವನ ಅನ್ನೋದು ಆಮೇಲೆ ದುಡ್ದು ಲಾಸ್ಟಿಗೆ ಎಲ್ಲಿಡಬೇಕು? ಆಸ್ಪತ್ರೆಗೆ ಇಡಬೇಕಾಗತ್ತೆ. ಹಂಗಾಗಿ ದುಡಿದಷ್ಟು ಒಳ್ಳೆಯದು. ಯಾಕಂದರೆ ದುಡ್ಡು ಇಲ್ದಂದರೆ ಹೀಗೆ ಕತ್ತೆ ಕೂಡ ಮಾತಾಡ್ಸೋಲ್ಲ. ಹಂಗಾಗಿ ದುಡ್ಡಿನ ಮಹತ್ವ ಎಲ್ಲರಿಗಿರಲಿ. ದುಡ್ಡು ಆಸೆ ಇರಲಿ, ಅತಿ ಆಸೆ ಇರಬಾರ್ದು. ಹಂಗಾಗಿ ಎಲ್ಲ ರೀತಿಯಿಂದ ತಂದೆ ತಾಯಿ ಬಗ್ಗೆ ಕಾಳಜಿ ವಹಿಸಿ, ತಂದೆ ತಾಯಿ ಜೊತೆ ಸ್ವಲ್ಪ ಸಮಯ ಆದರೂ ಸಮಯ ಕಳೀರಿ. ಮಕ್ಕಳ ತಂದೆ ತಾಯಿ ಮಹತ್ವನೇ ಗೊತ್ತಿಲ್ಲದಂಗೆ ಆಗಿಬಿಟ್ಟಿದೆ. ಯಾಕಂದರೆ ಈಗ ತಂದೆ ಒಂದು ಕಡೆ ಇರ್ತಾರೆ, ತಾಯಿ ಒಂದು ಕಡೆ ಇರ್ತಾರೆ. ಇಬ್ಬರು ವರ್ಕ್, ಯಾಕಂದರೆ ಕಮಿಟ್ಮೆಂಟ್ಗೋಸ್ಕರ ಬೆಂಗಳೂರಲ್ಲೇ ಇದ್ದರೂ ಒಂದೊಂದು ದಿನ ಇಬ್ಬರು ಜೊತೆಯಾಗಿರೋದೇ ಭಾಳ ಕಷ್ಟ ಆಗಿದೆ. ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ಆದಷ್ಟು ತಮಗೆ ತಿಳಿದಷ್ಟು ಮಟ್ಟಿಗೆ ಈ ಒಂದೊಂದು ಯಾರ್ಯಾರ ಜೊತೆ ಸಂಬಂಧ ಅನ್ನೋದೇ ಈಗ ಕಳಚಿ ಹೋಗ್ಬಿಟ್ಟಿದೆ. ಹಂಗಾಗಿ ಸಂಬಂಧಗಳು ತಂದೆ ತಾಯಿ, ಹೆಂಡತಿ ಮಕ್ಕಳು, ಈ ಥರ ಅಣ್ಣ ತಮ್ಮಂದಿರು ಎಲ್ಲ ಸಂಬಂಧಗಳು ಕಳಚಿ ಹೋಗ್ತಾ ಇದ್ದೇವೆ ಬರ್ತಾ. ಹಂಗಾಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರ ಅವರವರ ಕರ್ತವ್ಯ ಕೆಲಸಗಳ ಮುಗಿಸ್ಕೊಂಡು ತಂದೆ ತಾಯಿ ಜೊತೆ ಸಮಯ ಕಳೀರಿ. ಹೆಂಡತಿ ಮಕ್ಕಳಿಗೆ ಜೊತೆ ಸಮಯ ಕಳೀರಿ. ಮಕ್ಕಳಿಗೆ ತಂದೆ ಅನ್ನೋದೇನು ಪರಿಜ್ಞಾನ ತೋರಿಸಿ, ಮತ್ತು ಮಕ್ಕಳು ಮಾಡ್ತಕ್ಕಂಥ ಆಟ ಚಟುವಟಿಕೆಗಳನ್ನ ನೋಡಿ. ಯಾಕಂದರೆ ನೀವು ಹೇಳಿಕೊಟ್ಟಂಥ ಮನೆ ಮೊದಲ ಪಾಠಶಾಲೆ ಎನ್ನುವ ಹಾಗೆ. ನೀವು ಹೇಳಿಕೊಟ್ರೂ ಸಹ ಆಮೇಲೆ ಫ್ರೆಂಡ್ಶಿಪ್ಪಲ್ಲಿ ಸಹ ಮಕ್ಕಳು ಆಗೋ ಸಂಭವ ಇರ್ತದೆ. ಹಂಗಾಗಿ ಮಕ್ಕಳು ಮನೆಗೆ ಬಂದಾಗ ಏನಾಯ್ತಪ್ಪ ಇವತ್ತು ಏನಾಯಿತು ಸ್ಕೂಲಲ್ಲಿ ಏನಾಯಿತು? ಎಲ್ಲ ತಂದೆ ತಾಯಿಗಳು ಕ್ವಶನ್ ಮಾಡ್ತಾಯಿದ್ರೆ ಮಕ್ಕಳಿಗೆ ಸ್ವಲ್ಪ ಭಯ ಇರುತ್ತೆ. ಮಕ್ಕಳು ಬರ್ತಾರೆ ಹೋಗ್ತಾರೆ ಅಂದ್ಕೊಂಡು ನಾವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಜೀವನ ಆಗಲ್ಲ. ಹಂಗಾಗಿ ಈ ಬೆಂಗಳೂರಲ್ಲಿ ದುಡಿತಾ ಜೀವನವನ್ನೇ ಮತ್ತೊಬ್ಬರಿಗೋಸ್ಕರ, ಫ್ಯಾಮಿಲಿ ಕಮಿಟ್ಗೋಸ್ಕರ ದುಡಿತಾ ನಾವು ವಯಸ್ಸೇ ಆಗಿಬಿಟ್ಟಿರ್ತದೆ. ಹಂಗಾಗಿ ಲಾಸ್ಟ್ಗೆ ನಮ್ಮ ಶರೀರದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಯಾಕಂದರೆ ಈ ಬೆಂಗಳೂರಲ್ಲಿ ತಿಂತಕ್ಕಂಥ ಫುಡ್ಗಳು ಎಲ್ಲ ಫೈಜನ್ ಫುಡ್ಗಳು. ಒನ್ ಬೈ ಒನ್ ವೆಜಿಟೇಬಲ್ ಹಿಡ್ಕೊಂಡು ಎಲ್ಲವೂ ಆರ್ಗ್ಯಾನಿಕ್ ಫುಡ್ ಸಿಗೋದೇ ಅಪರೂಪ ಆಗಿಬಿಟ್ಟಿದೆ. ಅಪರೂಪ ಅಂದರೆ ಹಳ್ಳಿ ಕಡೆನೇ ಆರ್ಗ್ಯಾನಿಕ್ ಸಿಗೋಲ್ಲ. ಬೆಂಗಳೂರಲ್ಲಿ
ತುಂಬಾ ಕಷ್ಟ. ಸೊ ಇರುವುದರಲ್ಲಿ ಒಳ್ಳೆಯ ಥರದ ಒಳ್ಳೆಯ ಫುಡ್ ಸೇವನೆ ಮಾಡಿ, ಒಳ್ಳೆಯ ಆಹಾರ ಸೇವನೆ ಮಾಡಿ, ಒಳ್ಳೆಯ ಹೆಲ್ತ್ ಕಾಪಾಡೋದೇ ಒಂದು ದೊಡ್ಡ ವಿಷಯ. ಈಗ ಹಣ ದುಡ್ಡು ಬರ್ಬೋದು ಹೋಗ್ಬೋದು, ಯಾಕೆಂದರೆ ಈ ಮನುಷ್ಯನ ದೇಹ ಅನ್ನೋದು ಸೊ ದೇವರು ಕೊಟ್ಟಂಥ ಒಂದು ದೊಡ್ಡ ಗಾಡ್ ಗಿಫ್ಟ್. ಯಾಕೆಂದರೆ ಕೋಟಿ ಆಸ್ತಿ ಮಾಡೋದಕ್ಕಿಂತ ನಮ್ಮ ದೇಹದ ಶರೀರವನ್ನು ಒಳ್ಳೆ ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಯಾವುದೇ ಗೊಂದಲಕ್ಕೀಡಾಗದೆ, ಸೊ ಹಿಂಗಾಗಿ ನಾವು ನಮ್ಮ ಶರೀರವನ್ನು ಕಾಪಾಡಿಕೊಂಡ್ರೆ ಆಮೇಲೆ ನಾವು ಹಾಸ್ಪಿಟ್ಲ್ ಹತ್ರನೇ ಹೋಗಲ್ಲ. ಈಗ ದುಡಿಯೋ ವಯಸ್ಸಿನಲ್ಲಿ ದುಡಿಬೇಕು, ಅದರ ಜೊತೆಗೆ ನಮ್ಮ ಶರೀರಕ್ಕೂ ಸ್ವಲ್ಪ ಗಮನ ಕೊಡಬೇಕು. ಶರೀರಕ್ಕೆ ಗಮನ ಕೊಡೋದು ದುಡಿತಾ 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 ಹೋದರೆ ಶರೀರ ಆಮೇಲೆ ಮಾತು ಕೇಳಲ್ಲ. ನಾವು ಶರೀರಕ್ಕೆ ಸ್ವಲ್ಪ ಸಮಯ ಕೊಟ್ಟು ಅದೇ ಥರ ಸಮಯದ ಬಗ್ಗೆ ಪರಿಜ್ಞಾನ ಇಟ್ಕೊಂಡು ನಮ್ಮ ಕೆಲಸದ ಒತ್ತಡ ಇರ್ತದೆ. ಯಾಕಂದರೆ ಇವತ್ತು ನಾವು ಮತ್ತೊಂದು ಮಾಡ್ಕೊಂಡ್ರೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ತುಂಬ ಮೈಂಡ್ ಅಪ್ಸೆಟ್ ಆಗಿರ್ತದೆ. ಆಫೀಸಲ್ಲಿ ಕೆಲವೊಂದು ಸಾರಿ ಕೆಲಸದ ಒತ್ತಡ ಜಾಸ್ತಿ ಇರೋಂಥ ಹಂಗಾಗಿರುತ್ತೆ. ಸೊ ಹಂಗಾಗಿ ಏನೇ ಇದ್ದರೂ ಸಹ ನಮ್ಮ ಶರೀರದ ಬಗ್ಗೆ ಕಾಳಜಿ ವಹಿಸಿ, ಸಂಬಂಧಗಳ ಬಗ್ಗೆ ಕಾಳಜಿ ವಹಿಸಿ, ಹೆಂಡತಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ, ತಂದೆ ತಾಯಿ ಬಗ್ಗೆ ಕಾಳಜಿ ವಹಿಸಿ, ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಬೆಂಗಳೂರು ಅನ್ನೋದು ತುಂಬಾ ವಿಶಾಲವಾದ, ಈ ಬೆಂಗಳೂರು ಅನ್ನೋದು ಇಡೀ ವರ್ಲ್ಡಲ್ಲಿ ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಲ್ಲ ಅಂಥ ಬೆಂಗಳೂರು. ಸೊ ಹಂಗಾಗಿ ಬೆಂಗಳೂರು ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹೇಳ್ಬೋದು. ಬಟ್ ಇಲ್ಲಿ ದಾರಿ ಕಟ್ಕೊಳ್ಳಿಕ್ಕೆ ಅವರ ಒಂದು ವ್ಯಕ್ತಿತ್ವ ಕಟ್ಕೊಳ್ಳಿಕ್ಕೆ ಹಳ್ಳಿಯಿಂದ ಹಿಡ್ಕೊಂಡು ದೊಡ್ಡ ಇಡೀ ವರ್ಲ್ಡಿಂದ ಯಾರ್ಯಾರೋ ಜೀವನ ಮಾಡಲಿಕ್ಕೆ ಯಾರ್ಯಾರೋ ಬಂದೋಗ್ತಾರೆ. ಸೊ ಹಂಗಾಗಿ ನಾನು ಹೇಳೋದಷ್ಟೇ, ನೀವು ದುಡೀರಿ, ದುಡಿದು ಸಹ ಏನು ತೊಂದರೆ ಇಲ್ಲ. ಎಷ್ಟು ದುಡಿತೀರೋ ಅಷ್ಟರ ಬಗ್ಗೆ ಅದಕ್ಕಿಂತ ಸ್ವಲ್ಪ ದೇಹಕ್ಕೆ, ಮನಸ್ಸಿಗೆ ಸ್ವಲ್ಪ ಇದನ್ನು ಗಮನ ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಷಯ ಮುಗಿಸ್ತೇನೆ. ನೆಕ್ಸ್ಟ್ ಹೇಳೋಣ. ಓಕೆ.